ಪುರಸಭೆ ವಾಣಿಜ್ಯ ಮಳಿಗೆಗಳಲ್ಲಿ ಅಕ್ರಮ ಮಳಿಗೆ ತೆರೆದು ವ್ಯಾಪಾರ ವಹಿವಾಟು ಮಾಡಲು ಮುಂದಾದ ಹಳೆ ಮಳಿಗೆಯ ಬಾಡಿಗೆದಾರರು ಆಕ್ರೋಶಗೊಂಡ ನಾಗರಿಕರು. ಮೈಸೂರು ಜಿಲ್ಲೆ ಕೆಆರ್ ನಗರ ಪಟ್ಟಣದ ಪುರಸಭಾ ವ್ಯಾಪ್ತಿಗೆ ಬರುವ ವಾಣಿಜ್ಯ ಮಳಿಗೆಗಳನ್ನು ಹರಾಜು ಪ್ರಕ್ರಿಯೆಗೊಂಡು ಸುಮಾರು ತಿಂಗಳೇ ಕಳೆದರೂ ಪೂರ್ಣಗೊಳ್ಳದ ಪ್ರಕ್ರಿಯೆ. ಆದ್ದರಿಂದ ಹಳೆ ಮಳಿಗೆ ಬಾಡಿಗೆದಾರರು ಎಂದಿನಂತೆ ವ್ಯಾಪಾರ ವಹಿವಾಟು ಮಾಡುತ್ತಿದ್ದು, ಪುರಸಭೆಯಿಂದ ಅಂಗಡಿಗಳನ್ನು ಸೀಸ್ ಮಾಡಿದ್ದು ಕೇವಲ ಹೆಸರಿಗೆ ಮಾತ್ರ, ಯಾವುದೇ ಪರಿಣಾಮಕಾರಿಯಾಗಿಲ್ಲ. ಬೆಳಿಗ್ಗೆ ಅಂಗಡಿಯಿಂದ ವಸ್ತುಗಳನ್ನು ಹೊರಗಡೆ ಇಟ್ಟು ವ್ಯಾಪಾರ ಮಾಡುತ್ತಿದ್ದು, ಸಂಜೆ ಸಮಯದಲ್ಲಿ ಮತ್ತೆ ವಸ್ತುಗಳನ್ನು ಅಂಗಡಿಯೊಳಗಿಟ್ಟುಕೊಂಡು ಹೋಗುತ್ತಿದ್ದ ಸಂಗತಿ ಬೆಳಕಿಗೆ ಬಂದಿದೆ. ಇದರ ವಿರುದ್ಧ ಜೆಡಿಎಸ್ ನಗರ ಪ್ರಧಾನ ಕಾರ್ಯದರ್ಶಿ ರುದ್ರೇಶ್ ಆಕ್ರೋಶ ವ್ಯಕ್ತಪಡಿಸಿದರು. ವಿರೋಧದ ಬೆನ್ನಲ್ಲೇ ಮಾಹಿತಿ ದೊರೆತ ಸ್ಥಳಕ್ಕೆ ಧಾವಿಸಿದ ಪುರಸಭಾ ಮುಖ್ಯಾಧಿಕಾರಿ ಡಾಕ್ಟರ್ ಜಯಣ್ಣ ಪರಿಶೀಲಿಸಿ ಮತ್ತೆ ವಾಣಿಜ್ಯ ಮಳಿಗೆಗಳಿಗೆ ಸೀಸ್ ಮಾಡುವ ಕಾರ್ಯಕ್ಕೆ ಮುಂದಾದರು. ಹಾಗೂ ರುದ್ರೇಶ್ ಅವರ ಪ್ರಶ್ನೆಗೆ ಸರಿಯಾದ ಉತ್ತರಿಸದ ಇವರು ಚರ್ಚೆಗೆ ಕಾರಣವಾಯಿತು. ತಿಂಗಳಾದ್ರೂ ನೀವು ಮಳಿಗೆನ ಹೊಸ ಕೊಡದೇ ಇರೋದಿಲ್ಲ ಸರ್. ಹರಾಜ್ ಯಾಕೆ ಮಾಡಿದ್ರಿ? ಈ ಪ್ರಕ್ರಿಮೆಂಟ್ ಪ್ರಕಾರ ಈ ಪ್ರಕ್ರಿಮೆಂಟ್ ಕಾನೂನು ಬದ್ಧವಾಗಿ ಮಾಡಿದ್ರಿ, ಆನ್ಲೈನ್ ಮಾಡಿದ್ರಿ, ಅದ್ರ ಪ್ರಕಾರ ನೀವು ನಡ್ಕೊಂಡಿಲ್ವಲ್ಲ ಸ್ವಾಮಿ? ನಡ್ಕೊಂಡಿಲ್ಲ. 6 ದಿವಸದಲ್ಲಿ ಕೊಟ್ಟಿದ್ರೆ ನಮ್ಗೆ ನಮ್ದ ದುಡ್ಡಲ್ವಾ? ನಾನು ಅಡ್ವಾನ್ಸ್ ಕಟ್ಟಿದ್ದೀನಿ, ಡೆಪಾಸಿಟ್ ಮಾಡಿದ್ದೀನಿ, ಸರ್ಕಾರಿ 500 ರೂಪಾಯಿ ಶುಲ್ಕನೂ ಕಟ್ಟಿದ್ದೀನಿ. ಹೇಳಿ. ನಾನು ಪ್ರೋಸೆಸ್ ಕಂಪ್ಲೀಟ್ ಆದ ತಕ್ಷಣ ಯಾರು ನಿಯಮ ಇದೆ ಅವ್ರಿಗೆ ನಾನು ನೋಟಿಸ್ ಕೊಟ್ಟು ನನ್ನ ಕೈ ಮುಗಿತು ನಾನು ಕೊಟ್ಟೆ. ಆಯ್ತಲ್ಲ, ಯಾವುದು ಭಾರತ ಐತೆ ಬೇಕಾದ್ರೆ ಕಂಪ್ಲೇಂಟ್ ಯಾವ ನಾನು ಒಂದು ಲೈನ್ ಕಾನೂನು ಬಿಟ್ಟು ಆಚೆ ಹೋಗಿಲ್ಲ. ಆಯಿತಾ? ಆರೋಪ ಮಾಡೋರು 1000 ಮಾಡ್ಬೋದು. ಯಾಕೆಂದರೆ ನನಗೆ ಗೊತ್ತಿದೆ ನಾನು ಏನು ಮಾಡಿದ್ದೀನಿ ಅಂತ. ಒಂದು ಲೈನ್ ಕಾನೂನು ಬಿಟ್ಟು ಆಚೆ ನಾನು ಹೋಗಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಬಂದಿದ್ದೀನಿ, ಏನು ಪ್ರೋಸೆಸ್ ಏನಿತ್ತು ಅದನ್ನು ಯಾವ ರೀತಿ ಕಾನೂನು ಪ್ರಕಾರ ಮಾಡಬೇಕು ನಾವು ಮಾಡೋದು. ಏನು ಮಾಡೋದು ಗೊತ್ತಿಲ್ಲ. ಕಾನೂನು ಪ್ರಕಾರವಾಗಿ ಈಗ ಹಳೆ ಕೊಡುಗೆಗಿಂತ ಮುಖ್ಯವಾಗಿ ನನ್ನ ಕೆಆರ್ ನಗರ ಜನತೆಗೆ ಎಲ್ಲರಿಗೂ ಸೇರ್ಬೇಕು. 36 ವರ್ಷದಿಂದ ಇವರೇ ಇದ್ದಾರೆ. ಅವ್ರಿಗೆ ಕೊಟ್ಬಿಡಿ ಮಳಿಗೆಗಳನ್ನ. ಹರಾಜ್ ಯಾಕೆ ಮಾಡಿದ್ರಿ ಸ್ವಾಮಿ? ಹರಾಜಲ್ಲಿ ನೀವು ಟರ್ಮ್ ಕಂಡೀಷನ್ 6 ದಿವಸದಲ್ಲಿ ಕೊಡ್ತೀನಿ ಅಂತ ನೀವು ಮೆನ್ಷನ್ ಮಾಡಿದ್ರಿ. ಅದ್ರ ಪ್ರಕಾರ ನೀವು ಯಾರು ಕೊಟ್ಟಿದ್ರಿ? ಹೇಳಿ ಹೇಳಿ. ಹರಾಜ್ ಆದ್ಮೇಲೆ ಮೊದಲು ಯಾರಿಗೆ ಕೊಡಬೇಕು ಅಂತ ಕಾನೂನು ಹೇಳಿದ್ರು ಅವ್ರಿಗೆ ಕೊಟ್ಟಿದ್ದೀನಿ ಬೇಕಾ? ಆಮೇಲೆ ಇನ್ನೊಂದು ಆದಿವಿದ್ಯಲ್ಲ ಸರ್, ಇದು ಪುರಸಭೆ ಜಾಗ, ನಿಮ್ಮ ಜಾಗ, ನನ್ನ ಜಾಗ, ಸಾರ್ವಜನಿಕರ ಜಾಗ. ಆದಿವಿಧಿ ಅಂತ ಹೇಳ್ಬೇಡಿ. ನಿಮ್ಮ ವ್ಯಾಪ್ತಿ ಸ್ವಾಮಿದು ಆಯ್ತು, ಆದಿವಿಧಿ ಆಗೋದಿಲ್ಲ. ಇದು ಯಾರು ಹೇಳಿದ ಆದಿವಿಧಿ ಅಂತ? ಆಯ್ತು, ನಾವು ಹಣ ಕಟ್ಟಿದ್ವಿ ಸರ್, ಕಾನೂನು ಬದ್ಧವಾಗಿ ನೀವು ನಡ್ಕೊಂಡಿಲ್ಲ. ಹೋರಾಟ ಮಾಡ್ತಾ ಇದೀನಿ ನೋಡಿ. ನಿಮ್ ಕಡ್ಬಂದ್ರೆ ಇವ್ರಿಗೆ ಬೀಗ ನೀವು ಕೊಟ್ಟಿಲ್ಲ ಸ್ವಾಮಿ, ಬೀಗ ಕೊಟ್ಟಿದ್ರಿ, ಬೀಗ ಹೊಡ್ಕೊಂಡಿದ್ರಿ. ಸೀಲ್ ಹೊಡಿಯೋದಂದ್ರೆ ಯಾವ ಸ್ವಾಮಿ? ಸರ್ಕಾರಿ ಸೀಲ್ ಸರ್ ಏನ್ ಹೇಳ್ತಕ್ಕ ನಮ್ಗೆ ಗೊತ್ತಿಲ್ಲ. ಕಾನೂನು ಏನ್ ಹೇಳ್ತಾ ಅದ್ರ ಬಗ್ಗೆ? ನಾವು ಕಾನೂನು ಮಳಿಗೆ ನಂಬರ್ ಎಲ್ಲಿ ಎಲ್ಲಾ ಮಳಿಗೆ ಕೊಡ್ಬೇಕು. ಇಷ್ಟು ಮಳೆ 70 ಮಳಿಗೆ ಮೇಲೆ ಒಬ್ರ ಮೇಲೆ ಹಾಕಿ ಕೊಡ್ತೀರಾ ಪಾಪ? ಒಬ್ರ ಮೇಲೆ ಮಾಹಿತಿ ದೂರಿಸ್ತೀರಾ? ಎಲ್ಲಾ ಮಳಿಗೆ ಮೇಲೆ ಕೊಡ್ಬೇಕು. ಯಾವ ಮಳಿಗೆ ಮೇಲೆ ಸಿಲ ಯಾರಿಗೆ
ಈ ಪ್ರಕ್ರಿಮೆಂಟ್ ಅಲ್ಲಿ ನೀವು ಮೆನ್ಷನ್ ಮಾಡಿದ್ರಾ ಸರ್? ಹೌದು ಮಾಡಿದ್ದೀರಾ? ಯಾಕೆ ಈ ಪ್ರಕ್ರಿಮೆಂಟ್ ಆನ್ಲೈನ್ ಅಲ್ಲಿ ಅವಕಾಶ ಮಾಡ್ಕೊಡ್ತೀವಿ ಅಂತ ಎಲ್ಲೂ ಇಲ್ಲ. ಹಳೆ ಮಳಿಗೆ ಮಾಡ್ಕೊಡ್ತೀವಿ ಅಂತ ಏನ್ ಹೇಳ್ತಾವ್ರೆ ಅದು ಈ ಪ್ರಕ್ರಿಮೆಂಟ್ ಇಲ್ಲ. ಸ್ಟೇಟ್ಮೆಂಟ್ ತಗೊಳ್ಳಿ, ನಮ್ಗೆ ಅನುಕೂಲ ಇದೆ. ಓದಿ ನಾವು